ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಅದೊಂದು ಮಾತು ಈಗ ದೊಡ್ಡ ವಿವಾದವಾಗಿದೆ. ಕರಿಟೋಪಿ ಎಂಎಲ್ಎ ಬಾ ಇಲ್ಲಿ ಈ ಕಡೆ ಬಾ ಅನ್ನುವಂಥ ಒಂದು ಮಾತೇನಿದೆ ಅದು ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಈಗ ಕರಿಟೋಪಿ ವಾರ್ಗೆ ಕಾರಣವಾಗಿದೆ. ಜೆಪಿ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕರಿಟೋಪಿ ಅಂತ ಕರೆದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಯುದ್ಧಕ್ಕೆ ನಾಂದಿಯಾಡಿದ್ದಾರೆ. ಇನ್ನು ಮುನಿರತ್ನ ಅವರು ಧರಿಸಿದಂಥ RSS ಕ್ಯಾಪ್ನ ಇದೇ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಿತ್ತೆಸೆದಿದ್ರು. ಇನ್ನು ಕೈ ಮುಖಂಡ RSS ಟೋಪಿಯನ್ನ ಕಿತ್ತೆಸೆದಿದ್ದು ಈಗ ವಿಡಿಯೋದಲ್ಲಿ ಬಟಾಬೈಲಾಗಿದೆ. ಕಿತ್ತೆಸೆದಿದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅನ್ನೋದು ಈಗ ದೃಢವಾಗಿದೆ ಹಾಗೂ ಆ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸೊ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಈ ಕರಿ ಟೋಪಿ ವಾರ್ ಶುರುವಾಗಿದೆ. ಇನ್ನು ಇವತ್ತು ಜೆಪಿ ಪಾರ್ಕ್ ಕಾರ್ಯಕ್ರಮದಲ್ಲಿ ಆದಂಥ ಒಂದು ವಾಗ್ವಾದ, ತಳ್ಳಾಟ, ನೂಕಾಟ ಇದೆಲ್ಲವೂ ಕೂಡ ಒಂದು ರೀತಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ರೀತಿ ಘರ್ಷಣೆಗೆ ಕಾರಣವಾಗಿತ್ತು, ವೇದಿಕೆ ಆಗಿತ್ತು ಒಂದು ಕಾರ್ಯಕ್ರಮ. ಆ್ಯಂಡ್ ಅದೇ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಮುನಿರತ್ನ ಅವರ ಆರೋಪವಾಗಿತ್ತು. ನನ್ನ ಟೋಪಿ ಕಿತ್ಕೊಂಡಿದ್ದಾರೆ, ನನಗೆ ಹೊಡೆದಿದ್ದಾರೆ, ತಳ್ಳಾಡಿದ್ದಾರೆ, ಕಿಂಚಿತ್ತು ಮರ್ಯಾದೆ ಕೊಟ್ಟಿಲ್ಲ, ಕ್ಷೇತ್ರದ ಶಾಸಕನಾಗಿ ನನಗೆ ಒಂದು ಚೂರು ಕೂಡ ಅಲ್ಲಿ ಮರ್ಯಾದೆ ಕೊಡಲಿಲ್ಲ, DCM ಆಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಕೀಳಾಗಿ ನಡೆಸ್ಕೊಂಡ್ರು ಅನ್ನುವಂಥ ಆರೋಪವನ್ನು ಇವರು ಮಾಡಿದ್ರು. ಆ್ಯಂಡ್ ಈಗ ಅದಕ್ಕೆ ಪೂರಕ ಅನ್ನುವಂತೆ ಅವರ ಟೋಪಿಯನ್ನು ಕಿತ್ತೆಸ್ತಾ ಇರುವಂಥ ದೃಶ್ಯ ಕೂಡ ಈಗ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಕಿತ್ತೆಸ್ತಾ ಇರುವಂಥ ವ್ಯಕ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಲಾಗ್ತಾ ಇದೆ, ರಾಮಣ್ಣ ಅಂತ ಹೇಳಿ. ಸೊ ಪೊಲೀಸರು ಯಾವಾಗ ಈ ಒಂದು ವಾಗ್ವಾದ ಏರ್ಪಡ್ತು, ಒಂದು ರೀತಿ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಯಿತು, ಆಗ ಶಾಸಕ ಮುನಿರತ್ನ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ವೇದಿಕೆಯಿಂದ ಒಂದು ಚೂರು ದೂರ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಘೋಷಣೆಗಳನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಗ್ತಾರೆ. ಅದರ ಜೊತೆಗೆ ಅವರ ಟೋಪಿಯನ್ನು ಕೂಡ ಕಿತ್ತೆಸೆಯುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ರಾಮಣ್ಣ. ಈತ ಅವರ ತಲೆ ಮೇಲಿದ್ದಂಥ RSS ಟೋಪಿಯನ್ನು, ಆ ಕರಿ ಬಣ್ಣದ ಟೋಪಿಯನ್ನು ಆತ ಕಿತ್ಕೊಳ್ಳುವಂಥ ದೃಶ್ಯ ಕೂಡ ನ್ಯೂಸ್ ಫಸ್ಟ್ನ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೆರೆಯಾಗಿದೆ. ಇನ್ನು ಒಂದು ಕಡೆ ಬಿಜೆಪಿಯವರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬೊಟ್ಟು ಮಾಡಿ ಹೇಳ್ತಿದ್ರೆ ಅವರೇ ಗಲಾಟೆ ಶುರು ಮಾಡಿದ್ದು, ಅವರೇ ಹಲ್ಲೆಗೆ ಮುಂದಾಗಿದ್ದು ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಈ ಒಂದು ಘಟನೆಯನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಅಲ್ಲಿ ಯಾರು ಕೂಡ ಇರಲಿಲ್ಲ, ಆ ಕ್ಷೇತ್ರದ ಜನರೇ ಕೋಪಗೊಂಡು ಆಕ್ರೋಶಗೊಂಡು ಅವರೇ ಹಲ್ಲೆಗೆ ಮುಂದಾಗಿದ್ರು ಅನ್ನುವಂಥದ್ದು DCM ಅವರ ವಾದ. ಆದರೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಮುನಿರತ್ನ ಅವ್ರು ಹೇಳಿದ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರೆ ಇನ್ಫ್ಯಾಕ್ಟ್ ಆ ಟೊಪ್ಪಿಯನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಮಾಡೋದು. ಆ ಕ್ಷೇತ್ರದ ಮತದಾರ ಆಗಿರ್ಬೋದು, ಆದರೂ ಕೂಡ ಒಬ್ಬ ಪಕ್ಷದ ಪರವಾಗಿ ಕೆಲಸ ಮಾಡಿರೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.